ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಪಿಜ್ಜಾ ಆರ್ಡರ್ ಮಾಡಿದಾಳೆ ನನ್ನ ಅಕ್ಕ. ಬಜೆನೋ ಫೀಲಿಂಗೇ ಇಲ್ಲ. ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ಈ ಮಹಾತಾಯಿಯವರು ಲವ್ ಯು ಮಮ್ಮಿ. ಸರ್ಪ್ರೈಸ್. ಏನು ಮಾಡಬೇಡಿ ಜನಗಳಿಗೆ, ಮತ್ತೆ ಬ್ರೇಕಪ್ ಎಲ್ಲ ಆಗ್ಬಿಡುತ್ತಾರೆ. ಬೋರ್ ಆದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ನೀವು ತಮ್ಮನೇಲ್ ಟೈಟಲ್ ನೋಡಿರ್ತೀರಾ. ಎಸ್, ನನ್ನ ಬರ್ಡೇ ಅಂತ ಎಕ್ಸೈಟ್ಮೆಂಟ್ ಎಲ್ಲ ಇಲ್ಲ, ಗೊತ್ತಿಲ್ಲ, ಅಷ್ಟೇ ಒಂದು ರ್ಯಾಂಡಮ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಒಂದು ಕಾರ್ಡ್ ಸೆಟ್ ನಮ್ಮ ಗಂಗಾವತಿಲಿ ತಗೊಂಡಿದ್ದು. ಸ್ವಲ್ಪ ಲೂಸ್ ಇದೆ, ಇಷ್ಟು ಲೂಸ್ ಇದೆ. ಅದು ಸೈಜ್ ನಾನು ಟ್ರಯಲ್ ಮಾಡಲಿಲ್ಲ, ಏನೋ ಗೊತ್ತಿಲ್ಲ, ಬಟ್ ಕಲರ್ ಇಷ್ಟ ಆಗಿ ನಾನು ತಗೊಂಡಿದ್ದು. ಹಾಗೆ ಒಂದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ಮಾಡ್ತೀನಿ ಅಂತ ಪ್ಲ್ಯಾನ್ಸ್ ಇಲ್ಲ, ಆಫೀಸ್ಗಂತ ಹೋಗ್ತಾ ಇದ್ದೀನಿ. ನೆನ್ನೆ ಬಂದಿದೆ, ಲೇಟ್ ಆಯಿತು ಅಷ್ಟೇ. ನೋಡೋಣ ಹೆಂಗಿರುತ್ತೆ ದಿನ ಅಂತ. ಒಂದು ರ್ಯಾಂಡಮ್ ಡೈಲಿ ಲಾಗ್. ಸದ್ಯಕ್ಕೆ ಈಗ ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋಗಬೇಕು. ತಲೆ ಒರೆಸ್ಕೊಂಡು ರೆಡಿಯಾಗಿ ನನ್ನ ಅಮ್ಮ ಫುಲ್ ಬ್ಯುಸಿ ಮೇಕಿಂಗ್ ಹೆಸರುಬೇಳೆ ಪಾಯಸ ಆ್ಯಂಡ್ ಅವಲಕ್ಕಿ ತಿಂದ್ಬಿಟ್ಟು ಆಫೀಸ್ಗೆ ಹೋಗೋಣ. ನೋಡ್ತಾ ಇರಿ ಏನೇನೆಲ್ಲ ಮಾಡ್ಬೋದು ಅಂತ. ಇವತ್ತು ಎಷ್ಟೊಂದು ದಿನ ಆದಮೇಲೆ ತಿಂಡಿ ಮಾಡ್ತಾಯಿದ್ದೀನಿ. ಸಾಕು ಮಮ್ಮಿ, ಸಾಕು ಸಾಕು ಸಾಕು. ಬಿಕಾಸ್ ನಾನು ಅವಾಯ್ಡ್ ಮಾಡ್ತಾಯಿಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಕ್ಕೆ. ಯಾವ ಉಪ್ಪಿನಕಾಯಿ ಬೇಡ, ಏನೂ ಬೇಡ. ಥ್ಯಾಂಕ್ ಯು. ಐ ಲವ್ ಯು ಮಮ್ಮಿ. ಬರ್ತಡೇ ನಂದು, ನಮ್ಮಮ್ಮ ಹಿಂಗೆ ರೆಡಿ ಆಗಿರೋದು. ಎಲ್ಲಿಗೆ ಹೋಗ್ತೀಯ ಹೇಳಿಗ? ಹೌದು ಬಿಡು. ಹಾಯ್, ಏನು ನನ್ನದು ದಿನಚರಿ ಎಲ್ರಿಗೂ ಬೋರ್ ಆಗುತ್ತೆ. ಅಂದರೆ ಈವನ್ ನನ್ನ ಬರ್ಡೇ ದಿನವೂ ಸೇಮ್ ಇರುತ್ತೆ ನನ್ನ ರೋಟೀನ್, ನಂಗೆ ಗೊತ್ತಿತ್ತು. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಒಂದು ಬ್ಲೂಬೆರಿ ಚೀಸ್ ಐಸ್ ಕ್ರೀಮ್ ತಂದಿದ್ದೀನಿ. 4 ದಿನ, ಈಗ ಒಂದು ಕಂಟಿನ್ಯೂ ನೀವು 4 ದಿನ ನಂದು ಪೋಸ್ಟ್ ನೋಡಿದ್ದಿದ್ರೆ ಗೊತ್ತಿರ್ತಿತ್ತು. ಸಾರಿ, ನಾನು ಎಷ್ಟು ಕ್ಲೀನ್ ಈಟಿಂಗ್ ಅಂತ. ಚೆನ್ನಾಗಿದೆ. ಒಳ್ಳೆ ಕ್ಲೀನ್ ಈಟಿಂಗ್ ಆ್ಯಮ್ ಫ್ರಮ್ ಪಾಸ್ಟ್ 4 days. ನೀವು ಯಾರಾದರೂ ನೋಡಿದರೆ ಗೊತ್ತಿರುತ್ತೆ. ಸಡನ್ನಾಗಿ ಇವತ್ತು ಕೂಡ ನಾನು ಮನೇಲೇ ತಿಂತೀನಿ ಅಂದೆ. ಈ ಮಹಾತಾಯಿಯವರು ನನ್ನನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾ ಇರತ್ತೆ. ಬರ್ಡೇ ನಂದು, ನಮ್ಮಮ್ಮ ರೆಡಿಯಾಗಿರೋದು. ಸೊ ಹಂಗೆ ನೆನ್ನೆ ಕೂಡ ಒಂದು ಸ್ವಲ್ಪ ಪಿಜ್ಜಾ ತಿಂದೆ. ನಾನು ಅಕ್ಕಂದು ನನಗೆ ಟ್ರೀಟ್, ಅದನ್ನು ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದು ನೀವು ನೋಡ್ಕೊಬನ್ನಿ. ಅಷ್ಟೊತ್ತಿಗೆ ನಾನು ಈ ಒಂದು ಐಸ್ ಕ್ರೀಮ್ನ ತಿಂದ್ಬಿಟ್ಟು ರೆಡಿ ಆಗ್ತೀನಿ ನನ್ನ ಅಮ್ಮನ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಬೇಡ ಬೇಡ ಅಂದರೂ ಬಿಡ್ತಾಯಿಲ್ಲ ನಮ್ಮಮ್ಮ. ಸೊ ಊಟಕ್ಕೆ ಹೋಗೋಕ್ಕೆ ರೆಡಿ ಆಗ್ತೀನಿ. ನೀವು ಒಂದು ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ, ಸಿಗ್ತೀನಿ. ಇನ್ನೊಂದು ಹೇಳೋದು ಮರ್ತೆ, ಬರ್ತಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದೆ, ಆಯಿತಾ. ನಮ್ಮ ಆಫೀಸ್ ಹತ್ರ ಒಂದು ಆಂಜನೇಯ ಗುಡಿ ಐತಿ. ಅಲ್ಲಿ ಏನೋ ಇತ್ತು ಮಮ್ಮಿ ಮಣ್ಣಿಂದು, ಅದ್ರದ್ದು ವೀಡಿಯೋ ಹಾಕ್ತೀನಿ. ಹಿಂಗೆ ದೇವ್ರ ಥರ ಏನೋ ಮಣ್ಣಿಂದ ಮಾಡಿಟ್ಟಿದ್ರು, ಏನೇನೋ ಗೊತ್ತಿಲ್ಲ. ಅದು ಹುಟ್ಟಿರೋದೋ ಅವರೇ ಮಾಡಿಟ್ಟಿರೋದೋ ಗೊತ್ತಿಲ್ಲ, ಅದನ್ನು ಹಾಕ್ತೀನಿ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಉದ್ಭವ ಮೂರ್ತಿನ ಅಥವಾ ಮಾಡಿರೋದ ಅಂತ ಏನೋ ಒಂಥರ ದೇವಿ ಥರ ಹಿಂಗೆ ಏನೋ ಇತ್ತು, ಅದು ಹಾಕ್ತೀನಿ. ಚೆಕ್ ಮಾಡಿ. ಆ್ಯಂಡ್ ಈಗ ನಾನು ರೆಡಿಯಾಗಿ ಸಿಗ್ತೀನಿ. ನಾನು ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಪ್ಲೀಸ್ ಇಗ್ನೋರ್. ನಾನೇನಾದರೂ ಏನಾಯ್ತು ಟಯರ್ಡ್ ಕಾಣಿಸಿದ್ರೆ, ಬಿಕಾಸ್ ಆಫೀಸಿಂದ ಈಗ ಬಂದಿದ್ದು. ಆ್ಯಂಡ್ ನನ್ನ ಬರ್ಡೇ ಅಂದರೆ ನಾಳೆ. ಇಲ್ಲಿ ನಮ್ಮಮ್ಮ ಹೇಳೋದು ಕೇಳಿದ್ರೆ ನಗಬೇಕು ಅಳ್ಬೇಕೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಮಕ್ಕಿ. ಪಿಜ್ಜಾ ಆರ್ಡರ್ ಮಾಡಿದಾಳೆ ನನ್ನ ಅಕ್ಕ. ಬಜೆನೋ ಫೀಲಿಂಗೇ ಇಲ್ಲ, ದಟ್ಸ್ ಓಕೆ. ವಯಸ್ಸಾಯ್ತಲ್ವಾ, ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಪಿಜ್ಜಾ. ಥ್ಯಾಂಕ್ ಯು ಮುದ್ಕಿ.
ಔಟ್ಫಿಟ್ ನಂಬರ್ 2 ಔಟ್ಫಿಟ್ ಚೇಂಜ್ ಮಾಡಿದೆ ಬಿಕಾಸ್ ಬೆಳಗ್ಗೆ ಹಾಕಿದ್ದು ಲೂಸ್ ಐತಿ ಚೇಂಜ್ ಮಾಡುವಂಥ ಅಮ್ಮ ಹೇಳಿದ್ಕೆ. ಸೊ ನನ್ನ ಔಟ್ಫಿಟ್ ಬಂದುಬಿಟ್ಟು ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಒಳ್ಳೆ ಮೆಟೀರಿಯಲ್ ಆಯಿತಾ, ಸಾಫ್ಟ್ ಮೆಟೀರಿಯಲ್. ಆ್ಯಂಡ್ ಪ್ಯಾಟ್ರನ್ ಕೂಡ ನನಗೆ ಇದು ಏನದು ಈ ವಿ ಶೇಪ್ ಇದೆ ಅಲ್ವಾ, ಈ ಥರ ನೆಕ್ ಇರೋದು ನನಗೆ ಫುಲ್ ಇಷ್ಟ ಆಗುತ್ತೆ. ಸೊ ಈ ಥರ. ಆ್ಯಂಡ್ ಇದಕ್ಕೆ ಒಂದು ನೆಟ್ ದುಪ್ಪಟ ಬಂದಿದೆ. ಇದನ್ನು ನಾನು ಇಲ್ಲೇ ತೊಗೊಂಡಿದ್ದು, ಯಾವುದೋ ಆನ್ಲೈನಲ್ಲ. ಸ್ವಲ್ಪ ನಾನು ಆನ್ಲೈನ್ ಶಾಪಿಂಗ್ನ ಅವಾಯ್ಡ್ ಮಾಡ್ತೀನಿ, ಯಾಕಂದರೆ ಅರ್ಜೆಂಟಾಗಿ ನನಗೆ ಬೇಕು ಅಂದಾಗ ಪಟ್ ಅಂತ ಹೋಗಿ ಇಲ್ಲೇ ತೊಗೊಬರ್ಬೋದಲ್ಲ. ಸೊ ಯಾವ ಶಾಪ್ ಅಂದರೆ ನಮ್ಮ ಗಂಗಾವತಿಲಿ ಆಕ್ಸಿಸ್ ಬ್ಯಾಂಕ್ ಪಕ್ಕಕ್ಕೆ ಧನಶ್ರೀ ಟೆಕ್ಸ್ಟೈಲ್ಸ್ ಅಂತ ಐತಿ, ಅಲ್ಲಿ ನಾನು ಈ ಒಂದು ಬಟ್ಟೆನ ತೊಗೊಂಡಿದ್ದು. ಈ ಒಂದು ಪ್ರಿಂಟ್ ಕೂಡ ಚೆನ್ನಾಗಿದೆ. ಹಾಂ, ಬೆಳಿಗ್ಗೆ ಹಾಕಿದ್ದೆ ಅಲ್ವಾ, ಅದು ಕೂಡ ಅಲ್ಲೇ ತೊಗೊಂಡಿದ್ದು. ನನಗೆ ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಮಾಡೋಣ ಬನ್ನಿ. ನಿಮಗೆ ಬೋರ್ ಆಗ್ಬೋದು, ಬೋರ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ, ಬೋರ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡಿ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಬಂದುಬಿಟ್ಟು ನಾನು ಈಗ ಒಂದು ಮಂತ್ ಆಯ್ತು ಅನಿಸುತ್ತೆ ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಣಿಸುತ್ತಾ ಗೊತ್ತಿಲ್ಲ, ಡರ್ಮಾ ಡಿಸೈನ್ ಬೈ ದ ಡರ್ಮಾ ಕೋ ಅಂತ ಗೂಗಲ್ ಮಾಡಿ. ನನಗೆ ಇದು ನನ್ನ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸ್ಕಿನ್ ಸ್ವಲ್ಪ ಇನ್ನೂ ಏನಿದು ಗ್ಲೋ ಆಗ್ತಾ ಇದೆಯಾ ಗೊತ್ತಿಲ್ಲ. ಗ್ಲೋ ಆಗ್ತಾ ಇರೋ ರೀಸನ್ ಫುಡ್ ಆಲ್ಸೋ ಮ್ಯಾಟರ್ಸ್. ಇದನ್ನು ಸ್ವಲ್ಪ ಖಾಲಿಯಾಗಿದೆ, ಸ್ವಲ್ಪ ಆರ್ಡ್ರ್ ಮಾಡ್ಕೋಬೇಕು. ಒಂದು ಮಂತಿಂದ ಯೂಸ್ ಮಾಡ್ತೀನಿ, ಹೆವಿ ಬಿಸಿಲಿದೆ ಗಂಗಾವತಿಲಿ. ಸೊ ಈಗ ಒಂದು ಸ್ವಲ್ಪ ಸನ್ಸ್ಕ್ರೀನ್ನ ಹಚ್ಬಿಟ್ಟು ಟ್ಯಾಪ್ 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 ಮಾಡಿ ಫುಲ್ ಮಸಾಜ್ ಮಾಡಬೇಕು. ಸ್ಕಿನ್ ಚೆನ್ನಾಗಿ ಅನಿಸುತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡೋಣ. ಶೆಕೆ ಹಾಂ, ಓಕೆ. ನಂದು ಆಗಲೇ ಹೊರಗಿಂದ ಬಂದಾಗ ನನ್ನ ಸ್ಕಿನ್ ಅಬ್ಸರ್ವ್ ಮಾಡಿ, ಈಗ ಅಬ್ಸರ್ವ್ ಮಾಡಿ. ಇಷ್ಟೇ ನಾನು ಹಚ್ಚೋದು ಮುಖಕ್ಕೆ, ಬೇರೆ ಏನು ಹಚ್ಚಲ್ಲ. ಇದು ಕೂಡ ಸ್ವಲ್ಪ ಲೂಸ್ ಇದೆ ಅನಿಸುತ್ತೆ. ಮೋಸ್ಟ್ಲಿ 4 ದಿನ ಡಯಟ್ ಮಾಡಿಬಿಟ್ಟೆ ಅಲ್ವಾ, ಸ್ವಲ್ಪ ಬಾಡಿ ಕಂಪ್ರೆಸ್ ಆಗಿದೆ. ಜೋಕ್ತಾ ಥಾತೋ ಐ ಡೋಂಟ್ ಲೈಕ್ ಜೋಕ್ಸ್, ಐ ಡೋಂಟ್ ಲೈಕ್ ಯು. ಬರ್ಡೇ ಫೀಲಿಂಗ್ ಇಲ್ಲ. ನಮ್ಮ ಊಟಕ್ಕೆ ಹೋಗೋಣ ಅಂತ ಕೂತಾರೆ. ವಿಡಿಯೋಗ್ರಾಫರ್ ಆಗಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರೆಲ್ಲ ಹೇಳ್ಬಿಟ್ರೆ ಮತ್ತೆ ಬ್ರೇಕಪ್ ಎಲ್ಲ ಆಗ್ಬಿಡುತ್ತೆ ಅವ್ರಿಗೆ, ಸೊ ಹೆಸರು ಹೇಳಲ್ಲ. ಸ್ವಲ್ಪ ವಿಡಿಯೋಗ್ರಫಿ ಕಲ್ತ್ಕೊಳ್ಳಿ. ಈಗ ಕ್ರೀಮ್ ಹಚ್ಕೊಂಡಲ್ಲ, ಅದೇ ಸನ್ಸ್ಕ್ರೀನ್ ಹಚ್ಕೊಂಡಲ್ಲ, ಈ ಒಂದು ಸ್ಟಿಕ್ಕರ್, ಇದನ್ನು ಇಲ್ಲೇ ಒಂದು ಸ್ಟೇಷ್ನರಿ ಶಾಪಲ್ಲಿ 10 ರೂಪಾಯಿ ಕೊಟ್ಟು ತಗೊಂಡೆ. ಬಡ್ಜೆಟ್ ನನ್ನ ತೋರಿಸು, ನಾನಿಲ್ಲಿ ಕಂಟೆಂಟ್. ನಂದು ಬಡ್ಜೆಟ್ ಸ್ಕಿನ್ ಕೇರ್. ಸ್ವಲ್ಪ ಇಷ್ಟು ಹತ್ತ ಬರಬೇಡ, ನಾರ್ಮಲಾಗಿ ಇಟ್ಕೋ. ನಂದು ಮೇಕಪ್ ಎಲ್ಲ ಇಷ್ಟೇ. ಈಗ ಒಂದು ಸ್ವಲ್ಪ ಹಿಂಗೆ ನಾರ್ಮಲ್ ಹೇರ್ ಸ್ಟೈಲ್, ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಟ್ರೆ. ಲಿಪ್ ಬಾಮ್ ಒಂದೈತಿ. ನಮ್ಮ ವಿಡಿಯೋಗ್ರಾಫರ್ ಚೆನ್ನಾಗಿದ್ದಾರೆ. ಲಿಪ್ ಬಾಮ್ ಕೂಡ ಖಾಲಿ ಆಗೈತಿ, ಇದನ್ನು ಆರ್ಡರ್ ಮಾಡಬೇಕು. ಬಡವರು ಸರ್. ಇದೊಂದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡ್ರೆ ಆಯಿತು. ಹಿಂಗೆ ಹಾಕ್ಲಾ, ತುರುಬು ಕಟ್ಲಾ, ಸ್ವಲ್ಪ ಬಂದು ಹೆಡ್ ವಾಶ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಚೆನ್ನಾಗಿಲ್ಲ ಇದು ಈಗ ಸದ್ಯಕ್ಕೆ. ಇಟ್ಸ್ ಓಕೆ. ನನಗೆ ಹೇರ್ ಸ್ಟೈಲ್ಸ್ ಎಲ್ಲ ಬರಲ್ಲ, ಇಷ್ಟೇ ಬರೋದು. ಇಲ್ಲ ನಮ್ಮ ಅಮ್ಮನ ಮುಂದೆ ಹೋಗಿ ಬಾಚು ನಿಲ್ಲೋ ಅಂತ ನಿಂತ್ಕೋಬೇಕು. ಆ್ಯಂಡ್ ಈಗ ಈ ಒಂದು ದುಪ್ಪಟನ ನಾನು ಹಿಂಗೆ ಸ್ಟೈಲ್ ಮಾಡೋದು. ಇಷ್ಟೇ ನಂದು ಗೆಟ್ ರೆಡಿ ವಿತ್ ಮೀ. ಹಾಂ, ಬಂದೆ. ಈಗ ಕಮೆಂಟ್ ಮಾಡಿ. ಚೆನ್ನಾಗಿದೆ, ನಂಗೆ ಗೊತ್ತು. ಹಿಂಗೆ ಹಾಕಿದರೆ ನಂದು ಡ್ರೆಸ್ದು ನೆಕ್ ಕಾಣಿಸಲ್ಲ. ಐ ಮೀನ್ ಈ ಡಿಸೈನ್
ಈ ಥರ ಎಲ್ಲ ಸ್ವಲ್ಪ ಆಂಟಿ ಫೀಲ್ ನನಗೆ ಇನ್ನೂ ಅಷ್ಟೊಂದು ಏಜ್ ಆಗಿದೆ. ಸೊ ಇದು ಚೆನ್ನಾಗಿದೆ, ಹೆಂಗೋ ಒಂದು ಹಾಕ್ಕೊಂಡು ಓಕೆ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲಾಂದರೆ ನಮ್ಮಮ್ಮ ಬಡಿತಾಳೆ. ಫೈನಲಿ ಈ ಥರ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅಲ್ಲೇ ಒಂದು ದೇವಸ್ಥಾನ ಆಯಿತು. ಈಗ ನಮ್ಮ ತಾತನ ಮಠಕ್ಕೆ ಹೋಗಿ ತಾತರ ಆಶೀರ್ವಾದ ಪಡ್ಕೊಂಡು ಬರೋಣ. ಓಕೆ, ಇದು ನನ್ನ ಔಟ್ಫಿಟ್. ಇವರು ನಮ್ಮ ಗಂಗಾವತಿಯ ಆರಾಧ್ಯ ದೈವ ಚನ್ನಬಸವ ಸ್ವಾಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ನಾನು ನಂಬೋ ದೇವರಲ್ಲಿ ಒಬ್ಬರು ಕೂಡ. ಆ್ಯಂಡ್ ಇವತ್ತು ನಾನು ಅಂಜನಾದ್ರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ ಆ ಥರ. ಅಲ್ಲಿಗೆ ಹೋಗೋಕ್ಕಾಗದೆ ನಾನು ಮಠಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಆ್ಯಂಡ್ ಹಾಗೆ ಅಲ್ಲಿದ್ದು ಇನ್ನೊಂದು ದುರ್ಗಾದೇವಿ ಇದೆ, ಆ ದುರ್ಗಾದೇವಿ ದರ್ಶನ ಕೂಡ ಮಾಡಿಕೊಂಡು ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಮ್ಮನ ಜೊತೆ ನಾವು ಸೀದಾ ಬಂದಿದ್ದೆ ಐಸ್ಲ್ಯಾಂಡ್ಗೆ. ಅಮ್ಮ ಬಿಡಲಿಲ್ಲ. ಒಂದು ರೋಸ್ ಇಲ್ಲಿ ಬಂದರು ನೋಡಿ, ಮಗ್ಲಿಗೆ ಕಾಲ್ ಮಾಡ್ತಾ ಇದ್ದಾರೆ. ಮಗಳಿಗೆ ಆನ್ಲೈನಲ್ಲಿ ಆಶೀರ್ವಾದ, ದೇವ್ರ ದರ್ಶನ. ಮಠದಿಂದ ಈಗ ನಮ್ಮಮ್ಮ ನನ್ನನ್ನು ಎಲ್ಲಿಗೆ ಐಸ್ಲ್ಯಾಂಡಿಗೆ ಕರ್ಕೊಂಬಂದು ಸ್ಪಾನ್ಸರ್ಸ್ ನಮ್ಮಮ್ಮನಂತೂ ಮೊಬೈಲ್ ಹಿಡ್ಕೊಂಡು ಕೊಡ್ದ. ಆರ್ಡ್ರ್ ಮಾಡೋಕ್ಕೆ ಇನ್ನೂ ಯಾರು ಬಂದಿಲ್ಲ. ಅದೊಂದು ನನ್ನ ಫೋಟೋ ತೋರಿಸ್ತೀನಿ, ವೆಜ್ ಮ್ಯಾಂಚೋ ಫಾರ್ ದಿಸ್ ಗರ್ಲ್. ಅಳಬೇಡ ಬಿಡು ಮಮ್ಮಿ, ನನ್ನ ಬರ್ಡೇ, ಡೋಂಟ್ ಕ್ರೈ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆದೆ. ನಮ್ಮಮ್ಮ ಮಸಾಲ ಪಾಪಡ್ ಏನದು ಬ್ಯಾಟಿಂಗ್ ಮಾಡ್ತಾರೆ, ಹಿಡ್ಕೊಳ್ಳೋರ್ಗೂ ಬಿಡಲ್ಲ. ಚೆನ್ನಾಗಿಲ್ಲ. ಐಸ್ಲ್ಯಾಂಡಲ್ಲಿ ಆರ್ಡ್ರ್ ಮಾಡಿರೋ ಫುಡ್ ತುಂಬಾ ಡಿಲೇ ಆಗ್ತಾಯಿತ್ತು. ಗೊತ್ತಿಲ್ಲ, ವೀಕೆಂಡ್ಸಲ್ಲಿ ಅಷ್ಟೇ ಜನ ಇರ್ತಾರೆ ಅಂದ್ಕೊಂಡಿದ್ವಿ ಐಸ್ಲ್ಯಾಂಡಲ್ಲಿ, ಬಟ್ ವೀಕ್ ಡೇಸಲ್ಲಿ ಕೂಡ ಇದ್ದಾರೆ ಅಂತಂದು ತುಂಬ ರಶ್ ಇತ್ತು. ಆ್ಯಂಡ್ ಆರ್ಡ್ರು ಬರೋಕ್ಕೂ ಲೇಟ್ ಆಗ್ತಾಯಿತ್ತು. ಆ್ಯಂಡ್ ನನ್ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಷ್ಟು ಅಮ್ಮಂಗೆ ಫುಡ್ ಇಷ್ಟ ಆಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗದೆ ಆ ಫುಡ್ನ ತಿನ್ಕೊಂಡು ನಾವು ಬಂದ್ವಿ. ಅಮ್ಮಂಗೆ ಹೋಗಲೇಬೇಕು, ಬರ್ಡೇ ದಿನವೇ ನನ್ನ ಅಮ್ಮಂಗೆ ಊಟಕ್ಕೆ ಆಚೆ ಹೋಗಲೇಬೇಕು. ಸೊ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಈ ಐಸ್ಲ್ಯಾಂಡಲ್ಲಿ ಸಿಗೋ ಗೋಬಿ ನಮ್ಮಮ್ಮಂಗೆ ಭಾರಿ ಇಷ್ಟ. ನಮಗೆ ಬಂಡೀಲಿ ಸಿಗೋ ಗೋಬಿ ಇಷ್ಟ. ಜನ ಇದ್ದಾರೆ, ಬಟ್ ಆದರೂ ನಾಚ್ಕೊಳ್ತಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ದೆ. ಗೋಬಿ ಚೆನ್ನಾಗಿಲ್ಲ. ಹೌದು, ಈರುಳ್ಳಿ ಹಾಕಿಲ್ಲ. ಈರುಳ್ಳಿ ಖಾಲಿ ಆಗಿದೆ ಅನ್ಸುತ್ತೆ, ಕ್ಯಾಬೇಜ್ ಹಾಕ್ತಾರೆ. ನಮ್ಮಮ್ಮ ಪಾಪಡ್ ಮೇಲಿರೋ ಈರುಳ್ಳಿ ಹಾಕ್ತಾರೆ. ಸೊಲ್ಲ ರಾಕಿ ಬಾಟ್. ಚೆನ್ನಾಗಿಲ್ಲ ಅಂತ ಹೇಳ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಆಯ್ತು ಅವ್ರೆ ಒಂದು ಹಳಿ ಅಂತೂ ಒಂದು ಸಾಂಗ್ ಬಂದಿದೆ, ಬ್ಯುಸಿ ವಾಚಿಂಗ್ ನನ್ನಮ್ಮ. ಆ್ಯಂಡ್ ಇದು ಕೇಕ್ ನನ್ನ ಬರ್ತ್ಡೇಗೆ. ಮಮ್ಮಿ ಮ್ಯೂಟ್ ಮಾಡೆ, ಮಮ್ಮಿ. ಯಾರಾದರೂ ನಿಮ್ಮ ಬರ್ಡೇಗೆ ನೀವೇ ಕೇಕ್ ತೊಗೊಬಂದು ಕಟ್ ಮಾಡ್ತೀರಾ? ನೀವೇ ಕೇಕ್ ತೊಗೊಂಬಂದು ನೀವೇ ಕಟ್ ಮಾಡ್ತೀರಾ? ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಬನ್ನಿ. ಐಸ್ಲ್ಯಾಂಡಲ್ಲಿ ಊಟ ಮಾಡಿ ಆದಮೇಲೆ ಅಲ್ಲೇ ಮಗ್ನ ಪೇಸ್ಟ್ರೀಸ್ ಅಂತ ಇದೆ. ಅಲ್ಲಿ ನನ್ನಮ್ಮ ಹೇಳಿದ್ದು ಕೇಕ್ ತೊಗೊಬಾಚಿತಾ, ನೀನು ಹೋಗಿ ನಾನು ಇಲ್ಲಿ ನಿಂತಿರ್ತೀನಿ, ನಿಂಗೆ ಕಟ್ ಮಾಡಿಸ್ತೀನಿ ಅಂತ. ಏನಾಯ್ತಮ್ಮ? ಇಲ್ಲ, ಮೇಣದ ಬತ್ತಿ ಅಂತೆ. ಆ 48 to 28 ಆಗಬೇಕು. ಅಪ್ಪ, ನನಗೆ ಸಾಕಾಯ್ತು.
ಈಗ ಇದನ್ನು ಮೇಣದ ಬತ್ತಿ ವೆರ್ ಇಸ್ ಮೇಣದ ಬತ್ತಿ. ಸಾಕಾಯಿತು ಬರ್ಡೇ ಕೇಕ್ನ. ನನ್ನ ಅಮ್ಮ ಹೇಳಿದ್ದೇನು ಗೊತ್ತಾ, ಚಿತ್ತು ನೀನು ಕೇಕ್ ತಗೋಬಾ, ಅದನ್ನು ನಾನು ಸರ್ಪ್ರೈಸ್ ಅಂತ ತರ್ತೀನಿ, ನೀನು ಇಲ್ಲಿ ಸ್ಪೂನ್ ಐತೆ ಮಮ್ಮಿ, ನೀನು ಸರ್ಪ್ರೈಸ್ ಆಗಬೇಕು ಅಂತ ಇದನ್ನ ನಮ್ಮಮ್ಮ ಹೇಳಿದ್ದು. ಸೊ ಈ ಕೇಕ್ನ ನಾನು ತಂದಿಲ್ಲ ಆಯಿತಾ, ನಮ್ಮಮ್ಮ ತಂದಿರೋದು. ನನಗೆ ಈ ಕೇಕ್ ನೋಡಿ ವಾವ್ ಸರ್ಪ್ರೈಸ್ ಆಯಿತು. ಈಗ ಓಕೆ, ಈಗ ನಾನು ಹೇಳಿದ್ದೀನಿ, ನಮ್ಮಮ್ಮ ಈಗ ಮಾಡ್ತಾರೆ, ಅದನ್ನ ತರ್ತಾರೆ, ನಾನು ಎಕ್ಸೈಟ್ ಆಗ್ಬೇಕಂದ್ರೆ ಓಕೆ ಇರಿ. ನನಗೀಗ ರೂಮಲ್ಲಿ ಕುತ್ಕೊಂಡು ನಮ್ಮಮ್ಮ ಈಗ ಬರ್ತಾರಂತೆ. ಇದು ಸ್ಕ್ರಿಪ್ಟೆಡ್ ಆಯಿತಾ, ಈಗ ನಮ್ಮಮ್ಮ ಬರ್ತಾರೆ. ಅದು ಹೇಳಿದಾಗ ವಿಡಿಯೋ ಮಾಡ್ಕೊಂಡಿರಲಿಲ್ಲ ನಾನು, ಹೇಗೆ ಹೇಳಿದ್ರು ಅಂತ ಈಗ ನಾನು ತೋರಿಸ್ತೀನಿ. ಈಗ ನಮ್ಮಮ್ಮ ಬರ್ತಾರೆ, ಕಾಯ್ತಾ ಇರು. ವಾ ಥ್ಯಾಂಕ್ ಯು ಮಮ್ಮಿ, so sweet of you. ವಾವ್ ಕೇಕ್ ಮಗ್ನ ಪೇಸ್ಟ್ರಿಗೆ ಹೋಗಿ ಕೇಕ್ ತಗೊಬಂದ್ಯಾ? ಇಷ್ಟೊತ್ತು ನಮ್ಮಮ್ಮ ಅಳ್ಸಾಳ, ಇವಾಗ ಕಿಕಿ ಕಿಕಿ ಕಿ ಅಂತ ಬರ್ತ. ಈ ಕೇಕ್ನ ನಮ್ಮಮ್ಮ ಕೊಪ್ಪಳ ರೋಡ್ಗೆ ಹೋಗಿ ಮಗ್ನ ಪೇಸ್ಟ್ರಿಗೆ ಹೋಗಿ ಕೇಕ್ ನನಗೋಸ್ಕರ ಕೇಕ್ ತಗೊಬಂದಾಳೆ ನಮ್ಮಮ್ಮ. ಇದಕ್ಕೆ ಮೇಣದ ಬತ್ತಿ ಇಲ್ಲ ಮಮ್ಮಿ, ಮೇಣದ ಬೇಡವ್ವ. ಓಕೆ, ಮಗ್ನ ಪೇಸ್ಟ್ರಿ ಅವ್ರದ್ದು ಲಾಸ್ಟ್ ಟೈಮ್ ನಂಗೆ ಇಷ್ಟ ಆಗಿತ್ತು ಅಂದರೆ ಚೆನ್ನಾಗಿದೆ. ಸೊ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಗ್ನ ಪೇಸ್ಟ್ರೀಸ್. ಸ್ವಲ್ಪ ಬಿಡ ನನಗೆ, ಇಲ್ಲ ಇಡ್ತೀನಿ ಇರು. ಚೂರಮ್ಮ ಹೊಟ್ಟೆ ಫುಲ್ ಆಗೈತಿ, ಹೊಟ್ಟೆ ಫುಲ್ ಆಗೈತಂತೆ. ಐಸ್ಲ್ಯಾಂಡ್ ಊಟ. ಥ್ಯಾಂಕ್ ಯು ಮಮ್ಮಿ. ನಾನೇ ತಿಂತೇನೆ ಬಿಡು. ಇರಿಸ್ತಾ ಕೇಕ್ ಸರ್ಪ್ರೈಸ್ ನನಗೆ ತುಂಬ ಇಷ್ಟ ಆಯಿತು ಮಮ್ಮಿ. ಈ ಬೆಸ್ಟ್ ಸರ್ಪ್ರೈಸ್ ಎವರ್. ನನ್ನ ಬರ್ಡೇಯ, ನನ್ನ ಈ ಒಂದು 28 ವರ್ಷದ ಬರ್ಡೇಯಲ್ಲಿ ಬೆಸ್ಟ್. ಸ್ವಲ್ಪಡೆ ಹ್ಯಾಪಿ ಬರ್ಡೇ ಚಿಕ್ಕಮ್ಮ, ಒನ್ ಸೆಕೆಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಮ್ಮಿ. ಖುಷಿ ಆಯ್ತಾ? ಈ ಕೇಕ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಮ್ಮಿ. ನನ್ನ ಸರ್ಪ್ರೈಸ್ ಖುಷಿ ಆಯ್ತಾ? ನಿನ್ನ ಸರ್ಪ್ರೈಸ್ ಅಂತೂ ಸಾಕು. ಅಮ್ಮ ಸಿಗ್ತಾಳ ಪ್ರಪಂಚದಲ್ಲೇ ಹುಡುಗಿದ್ರು ಪ್ರಪಂಚದಲ್ಲಿ ಸಿಗಲ್ಲ. ಥ್ಯಾಂಕ್ಸ್. ಚೆನ್ನಾಗಿ ಕೇಕ್ ತಂದಿನ ಗುಣ ನಿನಗೆ ಬೇಕಾ? ನೀನು ಬರ್ತಾರೆ ಸರ್ಪ್ರೈಸ್ ಒಳಗೆ ಇದೇನು ಚುರುಡು ಬೇಡ ಮಮ್ಮಿ, ಸಾಕು, ಬೆಳಿಗ್ಗೆ ತಿಂತೀನಿ. ಸಾಕಾಯ್ತು ಅಷ್ಟೇ. ಇದೊಂದು ಚಿಕ್ಕ ಸೆಲೆಬ್ರೇಷನ್. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಂತಾರಲ್ವ, ಆ ಥರ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಏನೂ ಮಾಡಬೇಡಿ ಜನಗಳಿಗೆ ಅಷ್ಟೇ. ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನಾನು ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.